ಈ ಪ್ರಕರಣದ ಬಗ್ಗೆ ಖುದ್ದು ಶ್ರೀದೇವಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ. ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಆರೋಪ ನೋವು ತಂದಿದೆ ಅಂತ. ಇನ್ಸ್ಟಾಗ್ರಾಮ್ನಲ್ಲಿ ಯುವ ಪತ್ನಿ ಶ್ರೀದೇವಿ ಪೋಸ್ಟ್ ಹಾಕಿದ್ದಾರೆ. ಕೆಲ ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಸೈಲೆಂಟ್ ಆಗಿದ್ದೆ. ನಾನು ಕುಟುಂಬದ ಗೌರವವನ್ನು ಕಾಪಾಡ್ಕೊಳ್ಳೋಕೆ ಸೈಲೆಂಟ್ ಆಗಿದ್ದೆ ಅಷ್ಟೇ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸದೆ ಕೀಳು ಮಟ್ಟದ ಆರೋಪವನ್ನು ನನ್ನ ವಿಚಾರದಲ್ಲಿ ಮಾಡ್ತಾ ಇರೋದು ಬಹಳ ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ನಂಬಿದ್ದೀನಿ ಅಂತ ಪೋಸ್ಟ್ ಹಾಕೋದ್ರ ಮುಖಾಂತರ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಆರೋಪ ನೋವು ತಂದಿದೆ. ನನ್ನ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಯುವ ಪತ್ನಿ ಶ್ರೀದೇವಿ ಇದೀಗ ಪೋಸ್ಟ್ ಹಾಕಿದ್ದಾರೆ. ವೃತ್ತಿಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪ ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡ್ಕೊಳ್ಳೋಕೆ ಮೌನವಾಗಿದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ನಾನು ನಂಬಿದ್ದೀನಿ. ಇದು ಯುವ ಪತ್ನಿ ಶ್ರೀದೇವಿ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕ್ಕೊಂಡಿರುವಂತಹ ಅಥವಾ ಶೇರ್ ಮಾಡಿರುವ ಪೋಸ್ಟ್. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮನೆ ವಿಚಾರವಾಗಿರೋದ್ರಿಂದ ಬಹಳ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು. ಈಗ ಯುವ ಅವರ ಮಾವ ಶ್ರೀದೇವಿ ಅವರ ತಂದೆ ಒಂದು ಕಡೆ ಮಾತನ್ನು ಹೇಳ್ತಾ ಇದ್ರು, ದೊಡ್ಡ ಮನೆಗೆ ನನ್ನ ಮಗಳನ್ನ ಕೊಟ್ಟು ತಪ್ಪು ಮಾಡಿದೆ ಅಂತ. ಮಗದೊಂದು ಕಡೆ ಕೇಳಿ ಬರ್ತಾ ಇರುವ ಗಾಸಿಪ್ ಅಥವಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಶ್ರೀದೇವಿ ಅವರು ಕೂಡ ಪೋಸ್ಟ್ ಹಂಚ್ಕೊಳ್ಳೋದ್ರ ಮುಖಾಂತರ ಈಗ ಓಡಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಗಾಸಿಪ್, ನಿಜ ಅಲ್ಲ ಅಂತ ಹೇಳಿದ್ದಾರೆ.